ಕಾಣದ ಊರಲ್ಲಿ ನೀ ಕುಳಿತಿರುವೆ. ನಮಸ್ಕಾರ ವೀಕ್ಷಕರಿಗೆ, ಕನ್ನಡ ಜನತೆಗೆ ನಮಸ್ಕಾರ. ಬಂಧುಗಳಿಗೆ, ನಾನಿವತ್ತು ಜಂಬಿಗಿಗೆ ಬಂದಿದ್ದೇವೆ. ಇವತ್ತು ಜಂಬಿಗಿ ಒಳಗೆ ಒಂದು ಸುಕ್ಷೇತ್ರಕ್ಕೆ ಬಂದಿದ್ದೇವೆ. ಇಲ್ಲಿ ನಾವು ಭಾಳ ಜನ ಹೇಳಿದ್ರು ಇದು ಭಾಳ ಸುಕ್ಷೇತ್ರ ಅಂಥೇಳಿ. ಇಲ್ಲಿ ತನಕ ಬಂದು ಇದನ್ನು ಮಾಡಬೇಕು ಅಂಥೇಳಿ ನಾನು ಇಲ್ಲಿ ಬಂದಿದ್ದೀನಿ. ನಾನು ಇದು ಈಗ ಏನು ಹಿಂದುಗಡೆ ಕಾಣ್ತಾ ಇದೆ, ಇದು ಶ್ರೇಷ್ಠ ಸಂತರು ತಿರತ್ ಬಡೇ ಸಾಹೇಬ್ ದರ್ಗಾ ಇದು. ಇದು ಇವ್ರ ಹೆಸರು ಏನಂದ್ರಿ? ಹುಸೇನ್ ಸಾಬ್ ಇಬ್ರಾಹಿಂ ಸಾಹಿಬ್ ಮುಲ್ಲಾ ಅಂತ. ಈ ಜಂಬಿಗಿ ಊರೊಳಗೆ ಹಿರಿಯರು ಇವರು. ಇವ್ರಿಗೆ ವರ್ಷ ಅಷ್ಟು 93 ಆಗ್ಯಾವಲ್ರಿ. 93 ವರ್ಷ ನಡೆದವ ಇವ್ರಿಗೆ. ನೋಡಿ, 93 ವರ್ಷ. ಈಗಿನ ಕಾಲದಾಗ ರೇರ್ ಎಲ್ಲೆಲ್ಲೋ ಕೇಳ್ತೇವೆ ನಾವು. 93 ವರ್ಷ ಇವರಿಗೆ ಇನ್ನೂ ಆರೋಗ್ಯದಿಂದ. ಒಂದೇ ಒಂದು ನ್ಯೂನ್ಯತೆ ಏನಪ್ಪಾ ಅಂದ್ರೆ, ಅವ್ರಿಗೆ ಕಿವಿ ಕೇಳಿಸೋದಿಲ್ಲ. ನಾವು ಏನಾದರೂ ಕ್ವಶನ್ ಕೇಳ್ಬೇಕಾದ್ರೆ ಬರೆದು ಕೊಡ್ಬೇಕು, ಒಬ್ರು ಅಂದಾಗ ಹೇಳ್ತಾರೆ. ಈಗ ಅವರು ತಮ್ಮ ಪರಿಚಯ ಹೇಳ್ತಾರೆ, ಕೇಳಿ. ಬಡೇ ಸಾಹೇಬ ಶರಣರು ಇಲ್ಲಿಗೆ ಜಂಬಿಗಿ ಊರಿಗೆ ಬಂದು ನೆಲೆಸಿದ್ದ ವಿಚಾರ ಈಗ 1200ನೇ ಶತಮಾನದೊಳಗೆ ಬಿಜ್ಜಳನ ರಾಜಕೀಯ ಇತ್ತು. ಬಿಜ್ಜಳನ ರಾಜನ ಕಾಲಕ್ಕೆ ಅವರು ದೇಶ ಸಂಚಾರ ಮಾಡ್ಕೋತ ಬಿಜಾಪುರಕ್ಕೆ ಬಂದು ಅಲ್ಲಿ ಊರ ಹೊರಗಿನ ಒಂದು ಡೇರೆ ಹೊಡ್ಕೊಂಡು 100 ಮಂದಿ ಅವ್ರ ಶಿಷ್ಯ ಮಕ್ಕಳು ತಗೊಂಡು ಅಲ್ಲಿ ದೇವರು ಪ್ರಾರ್ಥನಾ ಮಾಡ್ಕೋತಿದ್ರು. ಅಲ್ಲಿ ಜೈನರ ಪೈಕಿ ರಾಜ ರಾಜಕೀಯ ಆಗ್ತಿದ್ದ. ಅವ ಆಕಳ ಪೂಜೆ ಮಾಡಿ ರಾಜ್ಯಭಾರ ಮಾಡ್ತಿದ್ದ. ಒಂದು ದಿವಸನಾಗ 5 ಸಲ ಆಕಳ ಪೂಜೆ ಮಾಡ್ತಿದ್ದ ಅವ ರಾಜ. ಅದು ಒಂದಾನೊಂದು ದಿವಸ ಪೂಜೆ ಮಾಡಿ ಬಿಟ್ಟು ಬಳಿಕ ಆಕಳ ಹೋಗಿದ್ದು ಹೊಳ್ಳಿ ಬರ್ಲಿಲ್ಲ. ಯಾಕೋ ಆಕಳು ಹೊಳ್ಳಿ ಬರ್ಲಿಲ್ಲ ಅಂತ ರಾಜ ಪೂಜೆ ಮಾಡ್ಲಾರ್ದೆ ಒಂದು ಊಟ ಇಲ್ಲ. ಹಿಂಗಾದಾಗ ಅವಂಗ ಬಹಳ ಚಿಂತೆ ಇತ್ತು ರಾಜನಿಗೆ. ಅದು ಆಕಳ ಮೈಕೋತ್ ಶರಣರ ಡೇರೆದ ಕಡೆ ಹೋಗಿತ್ತು. ಆ ಮೈ ಹಾಳಾದಾಗೆ ಅಲ್ಲಿ ಗುರುಗಳ ಶಿಷ್ಯ ಮಕ್ಕಳು ಅವರು ನೋಡಿ ಆಕಳ ಎಷ್ಟು ಸುಂದರ ಅದ, ಎಷ್ಟು ದಷ್ಟಪುಷ್ಟ ಅದ, ಇದನ್ನು ಒಯ್ದು ನಾವು ಹಲಾಲ್ ಮಾಡಿ ತಿಂದು ಬಿಡುವನು ಮತ್ತು ಯೋಚನಾ ಮಾಡಿದ್ರು. ಯೋಚನಾ ಮಾಡಿ ಅವ್ರ ಶಿಷ್ಯ ಮಕ್ಕಳು ಅದನ್ನು ಒಯ್ದು ಕಿಸಿಂದ ಅದನ್ನು ಹಲಾಲ ಮಾಡಿ ತಿಂದು ಅದರ ಎಲುವ ಕಾಲ ತಲೆ ಆ ಚರ್ಮದೊಳಗೆ ಹಾಕಿ ಕಟ್ಟಿ ಇಟ್ಟಿದ್ರು. ಆದ್ರೆ ಸಾಯಿಬರಿಗೆ ಮಾತ್ರ ಗೊತ್ತಿಲ್ಲ. ದೊಡ್ಡ ಸಾಹೇಬ್ರು ಅವರೇ ಬಡೇ ಸಾಹೇಬರು. ಅವರೇ ಇವರು ಬಡೇ ಸಾಹೇಬ್ರು. ಆ ಕಾಡಿ ರಾಜಾಗ ಬಹಳ ಚಿಂತೆ ಇತ್ತು. ಪೂಜೆ ಇರ್ಲಾರ್ದೆ ಅವ ಸಿಂಹಾಸನ ಮೇಲೆ ಏರ್ತಿದ್ದಿಲ್ಲ. ಆಕಳ ಪೂಜೆ ಮಾಡೇ ಅವನ್
ನೇಮ ನಿಷ್ಠೆ ಧರ್ಮ ಹಂಗಿತ್ತವಂದು. ಆವಾಗ ಮಂತ್ರಿ ಕರೆದು 2-3 ದಿವಸ ಹಿಡಿದು ಆಕಳ ಬಂದೇ ಇಲ್ಲ. ಹ್ಯಾಂಗ ಸುತ್ತ 12 ಹರಿದಾರಿ ಆಕಳ ಎಲ್ಲಿ ಅದಲ್ಲಿ ಶೋಧ ಮಾಡಿ ತಗೊಂಡು ಬರ್ಬೇಕಂತ ಆಜ್ಞೆ ಮಾಡ್ದ. ಆವಾಗ ಪಾಠ ಸೈನ್ಯ ತಗೊಂಡು 4 ದಿಕ್ಕಿಗೆ ಹೋಯ್ತು ಹುಡುಕಾಡ್ಲಿಕ್ಕೆ. ಎಲ್ಲಿ ಹೋದ್ರು ಆಕಳ ಶೋಧ ಆಗಲ್ದು. ಹಂಗ ಹಿಂಗ ಆಜು ಬಾಜು ಹೊರದವ್ರಿಗೆ ಅಡಿಯೋವ್ರಿಗೆ ಒಬ್ಬ ಹಾದಿ ಹೊರದಿಂದ ಹೊಂಟಿದ್ದ. ಇಲ್ಲಿ ರಾಜರ ಆಕಳು ನೋಡಿದೇನು ನೀವು ಆಕಳ? ನಾ 2-3 ದಿವಸ ಹಿಂದೆ ಆಕಳ ಇಲ್ಲಿ ಮೈಯುವುದು ನೋಡಿ ಅಷ್ಟೇ. ಇಲ್ಲಿ ಫಕೀರ್ಗಳು ಹಾರ ಏನು ಮತ್ತೆ ಬಾವಾಗಳು ಮತ್ತೆ ಇಲ್ಲಿ ಆಕಳ ಬಂತು ಅಂದಾಗ ಸಂಶಯ ಆಯ್ತು. ಅವ್ರಿಗೆ ಕೇಳಲಿಕ್ಕ ಹ್ಯಾಂಗ ಕೇಳಬೇಕು? ಹೋಗಿ ರಾಜರಿಗೆ ಮುಟ್ಸಿದ್ರು ಸುದ್ದಿ. ಹಿಂಗ ಇವತ್ತು ಸುದ್ದಿ ಅದು ಏನು. ಆವಾಗ ರಾಜ ಏನಂದ, ಅವ್ರನ್ನ ಹಿಡ್ಕೊಂಡು ಬರ್ರಿ, ಅವ್ರಿಗೆ ಹಿಡ್ಕೊಂಡು ಬರ್ರಿ, ವಿಚಾರ ಮಾಡು. ಅದ್ರಾಗ ಮಂತ್ರಿ ಗುರ್ತಿತ್ತು ಅಲ್ಲಿ ಯಾರು ಬಂದಾರ ಅನ್ನೋದು. ಆ ಮಂತ್ರಿ ಏನಂದ, ಅವ್ರ ಮಂತ್ರಿ ಅವ್ರೇನು ಹಂಗ ಕಾಣಿಸೋದಿಲ್ಲ, ಬಹಳ ದೊಡ್ಡ ಶರಣ ಸತ್ಪುರುಷರಂಗ ಮತ್ ಅವ್ರಿಗೆ ನಾವು ಹಿಡ್ಕೊಂಡು ಬರುದಂದ್ರ ಅದಕ್ಕೆ ನಾವಾಗೆ ಅಲ್ಲಿ ಹೋಗಿ ವಿಚಾರ ಮಾಡು. ಆವಾಗ ಜೈನ ರಾಜಾಗ ತೃಪ್ತಿ ಆಯಿತು. ಒಳ್ಳೇದು, ಆನೆ ಅಂಬಾರ ಸಜ್ಜೆ ಮಾಡಿದ್ವು. ಆನೆ ಅಂಬಾರಿ ಮೇಲೆ ಕೂತು ಹಿಂದೆ ಸೈನ್ಯ ತಗೊಂಡು ಬೇರೆದ ಕಡೆ ಸವಾರಿ ಹೊಂಟಿತು. ರಾಜಂದು ಬಡೆ ಸಾಹೇಬರು, ದೊಡ್ಡ ಸಾಹೇಬರು, ಅವರು ಸಾಯಂಕಾಲ ಟೈಮ್ದಾಗ ಹವಾಸಿರಿ ಹೊರಗೆ ಮೈದಾನದಾಗ ಬಂದು ನೋಡ್ಕೋತ ಅತ್ತಿತ್ತ ಚಿತ್ತ ಹರಿಸಿ ನೋಡ್ಕೋತ ನಿಂತಿದ್ರು. ಅಷ್ಟಾಗ ಆ ರಾಜನ ದಂಡ ದರ್ಬಾರ ಬರುವುದನ್ನು ಅವ್ರಿಗೆ ಕಾಣ್ತು. ಆ ಟೈಮ್ದಾಗ ಇದು ರಾಜನ ದಂಡ ದರ್ಬಾರ್, ರಾಜ ನಮ್ಮ ಡೇರೆದ ಕಡೆನೆ ಹೊಂಟಾನ, ಏನು ಸುದ್ದಿ ಅದು ತಿಳಿದು ತಮ್ಮ ಶಿಷ್ಯರಿಗೆ ಕರೆದ್ರು. ರಾಜ ತನ್ನ ದಂಡ ದರ್ಬಾರ ತಗೊಂಡು ಆನಿ ಅಂಬಾರಿ ಮೇಲೆ ಕೂತು ನಮ್ಮ ಡೇರೆದ ಕಡೆ ಹೊಂಟಾನ, ಬರ್ಲಿಕ್ಕತ್ತಾನ, ಏನು ಸಮಾಚಾರ ಅಂತ ಕೇಳಿದ್ರು. ಆವಾಗ ಏನು ಉತ್ತರ ಕೊಡ್ಬೇಕು ಅವರು? ರಾಜನೇ ರಾಜ, ಎಲ್ಲರೇ ಹೋಗ್ತಿರ್ಬೇಕು, ಬರ್ತಿರ್ಬೋದು, ನಮ್ಮ ಡೇರೆದ ಕಡೆ ಅವಾಕ ಬರ್ತಾನ ಅಂದಾಗ ಸಾಹೇಬ್ರು ಸುಮ್ಮನಾದ. 10 ನಿಮಿಷನಾಗ ಬಂದೇ ಬಿಟ್ಟ ಡೇರೆಕ್. ಯಾರು ಬಂದ್ರತ್ರಿ? ರಾಜ ಅರ್ಜಿ ಸುದ್ದಿ. ರಾಜ ತನ್ನ ಸೈನ್ಯ ದಂಡ ತಗೊಂಡು ಅಲ್ಲಿ ಅವ್ರು ಬರ್ಲಿ
ಬಂದಾಗ ಒಬ್ಬರಿಗೆ ಅವ್ರ ಶಿಷ್ಯ ಮಕ್ಕಳಿಗೆ ಕರೆದು ದೊಡ್ಡ ಸಾಹೇಬ್ರ ಹಾರ ಏನು ಹಾರ ಹೋಗಿ ಒಳಗೆ ಹಿಂಗ ರಾಜರು ಬಂದಾರ, ಅದಕ್ಕೆ ಒಳಗೆ ಬರ್ಲಿಕ್ಕೆ ಪರ್ಮಿಷನ್ ಕೇಳು ಅಂತ ಹೇಳ್ಯಾರ. ಹೋಗಿ ಸಾಹೇಬರಿಗೆ ಭೇಟಿ ಆದ. ಸಾಹೇಬರಿಗೆ ರಾಜನಿಗೆ ಒಳಗೆ ಒಬ್ಬನಿಗೆ ಬಾ ಒಳಗೆ ಹೋದ. ರಾಜ ನಮಸ್ಕಾರ ಮಾಡ್ತಾರೆ. ಏನ್ ಸಮಾಚಾರ? ಆವಾಗ ಸಾಹೇಬ್ರು ಕೇಳಿದ್ರು ರಾಜನಿಗೆ, ನಾನು ಒಬ್ಬ ರಾಜ, ಜೈನ ಧರ್ಮದವ, ಆಕಳ ಪೂಜೆ ಇರ್ಲಾರ್ದೆ ನಾ ಊಟ ಮಾಡುವಂಗಿಲ್ಲ. ಪ್ರತಿನಿತ್ಯ 5 ದಿವಸಕ್ಕೆ 5 ಸಲ ಆಕಳ ಪೂಜೆ ಮಾಡಿ ನಾ ಸಿಂಹಾಸನ ಏರ್ತೀನಿ. ಈಗ 4 ದಿವಸದಿಂದ ಆಕಳ ಮನೆಗೆ ಬಂದಿಲ್ಲ. ಅದಕ್ಕೆ ಯಾರೋ ಒಬ್ಬರು ನಿಮ್ಮ ಡೇರೆದ ಹತ್ತಿರ ಕಂಡೀವಿ ಅಂತ ಕೇಳಿದಾಗ ನಿಮ್ಮನ್ನು ವಿಚಾರಿಸ್ಲಿಕ್ಕೆ ಬಂದೀವ್ರಿ. ಆವಾಗ ಸಾಹೇಬರು ತಮ್ಮ ಶಿಷ್ಯ ಮಕ್ಕಳಿಗೆ ಕರೆದ್ರು. ನಮ್ಮ ಡೇರೆದ ಕಡೆ ಯಾವಾದರೆ ಆಕಳ ಬಂದಿತ್ತು, ಅವರು ಸುಳ್ಳು ಮಾತಾಡ್ತಿದ್ದಿಲ್ಲ, ಬಂದಿತ್ತು. ಏನಾಯ್ತು? ಆ ಆಕಳ ಬಹಳ ದಷ್ಟಪುಷ್ಟ, ಬಹಳ ಸುಂದರವಾದಂಥ ಆಕಳಿತ್ತು. ಅದನ್ನು ನೋಡಿ ನಾವು ಹಲಾಲು ಮಾಡಿ ಆವಾಗ ರಾಜನ ಕಣ್ಣಿನೊಳಗೆ ನೀರು ಹೋಗ್ಲಿಕ್ಕತ್ತು. ಹ್ಯಾಂಗ್ ಮಾಡಬೇಕು? ರಾಜ ಅಳ್ಲಿಕ್ಕತ್ತ. ಆವಾಗ ಸಾಹೇಬ್ರು ಕೇಳ್ತಾರ, ಅದರ ತಲಿ, ಕಾಲ, ತೊಗಲ ಅದು ಎಲ್ಲ ಕಟ್ಟಿಟ್ಟಿವಿ, ಅದು ಎಲ್ಲ ತೊಗೊಂಡು ಬಂದು ಇಡುವತ್ತು. ಅದೇನು ಗಂಟು ಕಟ್ಟಿದ್ರು ಇಟ್ಟಿದ್ರು. ಅದನ್ನು ರಾಜನ ಮುಂದೆ ಒಯ್ದು ಸಾಹೇಬರ ಮುಂದೆ ಇಟ್ಟರು. ತಲಿ, ಕಾಲ, ಬಾಲ ಎಲ್ಲ ತೊಗಲಾಗ ಹಾಕಿ ಕಟ್ಟಿದ್ದು. ಇದನ್ನು ನೋಡಿ ರಾಜನಿಗೆ ಮತ್ತಿಷ್ಟು ದುಃಖ ಆಗಿಬಿಡ್ತು. ಅವಾಗ ಬಡೆ ಸಾಹೇಬರು, ದೊಡ್ಡ ಸಾಹೇಬರು ಏನು ಹೇಳ್ತಾರೆ, 5 ನಿಮಿಷ ನೀವು ಹೊರಗೆ ನಿಂತರು, 5 ನಿಮಿಷ ನೀವು ಹೊರಗೆ. ಯಾಕೆ? ಆವಾಗ ಏನು ಚರ್ಮದ ಗಂಟೆ ತಂದು ಕೊಟ್ಟಿದ್ರು. ಆ ಗಂಟಿನ ಮೇಲೆ ಒಂದು ಬಿಳಿ ಮಲ್ಮಲ್ ಅರಿವಿ ಹಾಕಿ ದೇವರಿಂದ ದುವಾರಿಕೆಗಳನ್ನು ಮಾಡಲಿಕ್ಕೆ ಚಾಲು ಮಾಡಿದ್ರು. ಇವರ ದುವಾರಿಕೆಗಳಿಂದ ಆ ಆಕಳ ತದ್ರೂಪ ಜೀವಂತ ಗಂಟು ಇಟ್ಟಿದ್ರು. ಅದ್ರ ಮೇಲೆ ಬಿಳಿ ಅರ್ಬಿ ಹೊಚ್ಚಿ ಆವಾಗ ಬಡೆ ಸಾಹೇಬರು ಅಲ್ಲಾನಿಂದ
ದುವಾರಿಕೆಗಳನ್ನ ಮಾಡಿದ್ರು. ಅವಾಗ ಮಾಡಿ ಕೈ ಎಳೆದಾಗ ತದ್ರೂಪ ಆಕಳಾಗಿ ಬಿಡ್ತು. ಈಗ ನಾವೊಂದು ಕ್ವಶನ್ ಕೇಳ್ತೀನಿ, ಬರೆದು ಕೊಡ್ರಿ ಅವ್ರಿಗೆ. ನೋಡಿ ವೀಕ್ಷಕರೇ, ಇವರು ಈಗೇನು ಸಂತರು, ಈಗ ನಮ್ಮ ಹಿಂದೆ ಏನು ಮಜಾ ಕಾಣ್ತ, ಈ ಸಂತರ ಚಮತ್ಕಾರಗಳನ್ನು ಹೇಳ್ತಾ ಇದ್ದಾರೆ. ಅವಾಗ ಸಾಹೇಬರು ಹಾ, ಈಗ ವೀಕ್ಷಕರೇ, ನಾ ಇವ್ರಿಗೆ ಏನು ಕ್ವಶನ್ ಕೇಳ್ತಾ ಇದ್ದೇನೆ ಅಂದ್ರೆ, ಈ ಸಂತರು ಇವ್ರು ಏನದಲ್ಲ, ಈ ಸಂತರು ಇಲ್ಲಿ ಬಂದು ಐಕ್ಯ ಯಾವಾಗಾದ್ರು ಅದನ್ನು ಕೇಳ್ರಿ. ಇಲ್ಲಿ ಬಂದು ಯಾವ ಟೈಮ್ದೊಳಗೆ ಐಕ್ಯ ಆದ್ರು, ಇದೇ ಸ್ಥಾನದೊಳಗೆ ಯಾಕೆ ಬಂದ್ರು ಅವ್ರು? ಅವಾಗ ಇವ್ರು ಬಂದಿದ್ದೆ, ಅದನ್ನೇ ಇತಿಹಾಸ ಹೇಳ್ತೀನಿ. ಜಂಬಿಗೆ ಬಂದು ಇತಿಹಾಸ ಹೇಳ್ತೀನಿ. ಬಡೇ ಸಾಹೇಬ ಶರಣನು ಬಿಜಾಪುರ ಜಿಲ್ಲಾದೊಳಗೆ ಎಷ್ಟು ಸ್ಥಾನದೊಳಗೆ ಅವ ಗುರ್ತದೇನು? 4-5 ಕಡೆ ಯಾವ. ಹಿಂಗೆ ತಾಲೂಕಿನಾಗ ಚರ್ಚನ ಬಡ್ಲಿ ಬಡೇ ಸಾಬ್ ದರ್ಗಾ ಅದ. ಅಲ್ಲಿನೂ ವಾಸ ಮಾಡ್ಯಾರ ಚರ್ಚಣದ. ಇಲ್ಲಿ ದೇವ್ರ ಇಪ್ಪರಿಗೆ ತಾಲೂಕಿನಾಗ ಬೀಬಿ ಅಂಗಳಿಗ್ಯಾಗ ಬಡೇ ಸಾಬ್ ದರ್ಗಾ ಅದ. ಇವ್ರದೇ. ಬಟ್ ಐಕ್ಯ ಆಗಿದ್ದಿಲ್ಲಿ ಬಾಗೇವಾಡಿ ತಾಲೂಕಿನಾಗ ಬಡೇ ಸಾಬ್ ದರ್ಗಾ ಅದ. ಭವ್ಯ ಪ್ರಸಿದ್ಧವಾದಂತ ದರ್ಗಾ. ಬಳ್ಳಾರಿ ಒಳಗ ಹೈದರಾಬಾದ್ ಸ್ಟೇಟ್ನಾಗ ಬಡೇ ಸಾಬ್ರ ದರ್ಗಾ ಅಂತೇಳಿ ಅದ. ಮಹಾರಾಷ್ಟ್ರದೊಳಗೆ ಬಡೇ ಸಾಬ್ರ ದರ್ಗಾ ಅಂತೇಳಿ ಯಾರ. ನಮ್ಮ ಹಿಂದೂಸ್ತಾನದ ಮೂರಿಯಲ್ಲಿ ಹಾರವರು. ಬಡೇ ಸಾಬ್ರು ಇಲ್ಲಿಗೆ ಹ್ಯಾಂಗ ಬಂದ್ರ ಅನ್ನೋದು ಇತಿಹಾಸ ಹೇಳ್ತೀನಿ ನಿಮ್ಗ. ಆವಾಗ ತಮ್ಮ ಅನುಯಾಯಿಗಳಿಗೆ ಕರೆದು ರಾಜನಿಗೆ ಕರಿ ಅಂತ ಹೇಳಿದ್ರು. ರಾಜನಿಗೆ ರಾಜ ಸಾಹೇಬರ ಬಳಿ ಹೋಗಿ ಕೈ ಮುಕ್ಕೊಂಡಿತ್ತು. ನಿನ್ನ ಆಕಳ ಹೆಸರೇನು ಇಟ್ಟಿದಿ? ಆವಾಗ ರಾಜನಿಗೆ ಕೇಳ್ತಾರ ಸಾಹೇಬ್ರು, ನಿನ್ನ ಆಕಳ ಹೆಸರೇನು ಇಟ್ಟಿದಿ? ಆ ಹೆಸರಿನಿಂದ ಒದರು. ಆವಾಗ ರಾಜ ತಾ ಇಟ್ಟು ಹೆಸರಿನಿಂದ ಒದರದಾಗ ಬಾತ್ ಎದ್ದು ಹೋಗಿ ರಾಜನ ಬಳಿ ನಿಂತು ಆಕಳ ಎಂಥ ಅಸಂಭವ ಮಾತ, ಎಂಥ ಪ್ರಸಿದ್ಧ ಪವಾಡ ಜಗತ್ತಿನೊಳಗೆ ಯಾರು ಮಾಡ್ಯಾರ? ಅಂಥ ಪವಾಡ ಪ್ರತ್ಯಕ್ಷ ನೋಡಿದ್ದು ಮಾತ ರಾಜ ಭವ್ಯ ಸಾಷ್ಟಾಂಗ. ನನ್ನ ಅರಮನೆಗೆ ಬಂದು ಸಿಂಹಾಸನದ ಮೇಲೆ ಕೂತು ನೀವು ಏನು ಬೇಡಿದ್ದನ್ನ ಅದನ್ನ ನಾನು ಕೊಡ್ತೇನೆ. ಏನು ಬೇಡ್ತೀರಿ ಬೇಡ್ರಿ. ಆವಾಗ ಸಾಹೇಬ್ರು ನಗತಾರೆ.
ನೀ ದೊಡ್ಡ ರಾಜ. ಆ? ಏನು? ನೀ ನನಗ್ ಕೊಡವ ಯಾರು? ಆ? ನಿಂದ ನನಗೇನು ಬೇಕಾಗಿಲ್ಲ. ಏನು ನಿನ್ನ ದನ ಕನಕಾದಿ ನಿನ್ನ ಏನು ಇದ್ರು ಅದು ತಿರಸ್ಕಾರ ಮಾಡಿದ್ರು ರಾಜನಿಗೆ. ಆವಾಗ ರಾಜ ಬೆರಗಾಗಿ ಬಹಳಷ್ಟು ಅವ್ರ ಬಳಿ ನಯ ವಿನಯದಿಂದ ಅವರನ್ನು ತಮ್ಮ ರಾಜಧಾನಿಗೆ ಕರ್ಕೊಂಡು ಹೋಗಿ ಅವರನ್ನು ದೊಡ್ಡ ಸತ್ಕಾರ್ಯಗಳಿಂದ ವೈಭವಿಸಿ ಪೂಜಿಸಿ ಅವ್ರನ್ನ ಬೆಳ್ಕೊಡ್ತಾನ. ಆವಾಗ ಸಾಹೇಬರು ತಮ್ಮ ಶಿಷ್ಯ ಮಕ್ಕಳಿಗೆಲ್ಲರಿಗೆ ಕರೀತಾರೆ. ಜಗತ್ ಕಲ್ಯಾಣ ಮಾಡ್ಕೋತ ಜನರ ಕಲ್ಯಾಣ ಮಾಡ್ಕೋತ ಏನು ಎಲ್ಲರೂ ನಿಮ್ಮ ಒಂದೊಂದು ಆ ಸ್ಥಾನಕ್ಕೆ ನೀವು ತಲುಪ್ರಿ. ನಿಮ್ಮ ಏನು ಈ ಡೇರೆದಿಂದ ಇವತ್ತೇ ನಿಮ್ಗೆಲ್ಲರಿಗೆ ಆಮಂತ್ರಣ. ನಿಮ್ಗೆ ಎಲ್ಲಿ ಪಸಂದ್ ಕಾಣಿಸ್ತದೆ, ಎಲ್ಲಿ ಆನಂದ ಕಾಣಿಸ್ತದೆ ಅಲ್ಲಿ ಹೋಗಿ ಜನರ ಕಲ್ಯಾಣ ಮಾಡ್ರಿ ಅಂತ ಹೇಳ್ಕೆಸಿಂದ ಹೇಳ್ತಾರೆ. ಆವಾಗ ಅವ್ರು ಕೂಡ ಇದ್ರು ಸಂತರು ತಮ್ಮ ಕುದುರೆ ತಗೊಂಡು ಅಕಾಡು ಬಿಕಾಡು ಹೋಗ್ಬಿಟ್ರು. ಆವಾಗ ಬಡೇ ಸಾಹೇಬರು ಅವರು ಬಿಳಿ ಕುದುರೆ ಹತ್ತಿ ಅವರು ಜಂಬಿ ಕಡೆ ಬಂದು ಇಲ್ಲೇ ಸ್ಥಾನದೊಳಗೆ ಕೂತು ಬಿಟ್ಟು. ಆವಾಗ ಇದು ಎಂತಾಗಿತ್ತು ಅಂದ್ರೆ ಇದು ಎಲ್ಲ ಗಿಡ ಮರಗಳಿಂದ ವೈಭವದಿಂದ ಮೆರೀತಿತ್ತು ಈ ಜಾಗ. ಬಡೆ ಸಾಬ್ರು ಬಹಳ ಸುಂದರವಾದಂಥ ಸ್ಥಾನ. ಇಂಥ ಸ್ಥಾನ ಎಲ್ಲಿ ಇಲ್ಲ, ಅಂಥ ಸ್ಥಾನ ಇತ್ತಿರ್ಲಿ. ಬಡೆ ಸಾಹೇಬ್ರು ಇಲ್ಲಿ ಬಂದಾಗ ಈ ಸ್ಥಾನವನ್ನು ನೋಡಿ ಅವರಿಗೆ ಮನಸ್ಸು ಸಂತೋಷಪಟ್ಟು ಇಲ್ಲಿ ಅವರ ಹುಡುಗಿ ತೊಡಗಿ ಬೆಳೆಯುವು ಅವ್ರು ಹತ್ತಿ ಬಂದಿದ್ದು ಕುದುರೆ ಬೆಳೆಯುದು. ಆವಾಗ ನಮ್ಮ ಊರ ದೇಶಮುಖರು ಅದು ರಾಜವಂಶಸ್ಥರ ಮನೆತನ. ಇಲ್ಲಿ ಒಂದು ಕೂತಾಗ ಮುಂದೆ ಗಿಡದ ಮುಂದೆ ಒಂದು ತೋಟ. ಊರದಿಂದ ಅಲ್ಲಿಗೆ ಹೋಗ್ಲಿಕ್ಕೆ ಒಂದು ಹಾದಿ, ಕಾದಾದಿ. ನಮ್ಮ ಊರ ಹೆಣ್ಣ ಮಗಳು ಅಗ್ದಿ ರೂಪಿಸ್ತವಾದಂಥ ಹೆಣ್ಣ ಮಗಳು. ದೊಡ್ಡ ಅಕ್ಕಿಗೆ ಮಾತು ಬರ್ತಿದ್ದಿಲ್ಲ, ಮೂಕಿದ್ದಳು. ಅವರು ದಿವಸ ಇದೇ ಹಾದಿಲೇನೆ ಹೋಗುದು ಬರುದು. ಆ ಹೆಣ್ಣ ಮಗಳು ಮಹಾಪತಿ ಹೊರತ ಹೆಣ್ಣ ಮಗಳು
ಒಂದು ದಿವಸ ಆಯ್ತು, 2 ದಿವಸ ಆಯ್ತು, 3ನೇ ದಿವಸಕ್ಕ ಇಲ್ಲಿ ಅವನು ಒಬ್ಬ ಬಾವ ನಂಗೆ ಕಾಣಿಸ್ತಾನ. ಯಾವನ, ಯಾರು ಕೂತಾರ ನೋಡ್ಬೇಕು. ಅಕ್ಕಿಗಂತೂ ಮಾತು ಬರ್ತಿದ್ದಿಲ್ಲ, ಮೂಟಿದ್ದು. ಸೀದಾ ಸಾಯಿಬರ್ ಕಡೆ ಬಂದಳು. ಒಂದು ಚರಿ ಮೇಲನ್ನು ಬುತ್ತಿ ಇಟ್ಟು ನಮಸ್ಕಾರ ಮಾಡಿ ಒಂದು ಬಕ್ರಿ ತೆಗೆದ ಕೇಸಿಂದ ಮುಂದಿಟ್ಟು ಅವಾಗ ಸಾಯಿಬ್ರು ಭಾಳ ನಯ ವಿನಯದಿಂದ ಬೇಡ್ಕೊಂಡು ಅದು 2 ದಿವಸ 3 ದಿವಸ ಆಗಿ ಆಜು ಬಾಜು ಅವ್ರು ನೋಡಿದ್ರು. ಇಂಥ ರೂಪವತಿ ಹೆಣ್ಮಗಳು, ದೊಡ್ಡ ಮನೆ ತಂದಕ್ಕಿ, ಈಕಿ ಆ ಫಕೀರನ ಬಳಿ ಹೋಗ್ತಾಳೆ ಬರ್ತಾಳೆ, ಏನಿರ್ಬೇಕು.